ವಿಜಯ ಮಹಾಂತೇಶ ವಿದ್ಯಾವರ್ಧಕ ಸಂಘ ಹುನಗುಂದ ವತಿಯಿಂದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಇಂದು ಹುನಗುಂದ ಪಟ್ಟಣದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಡಿ ನಡೆದ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಸಾರ್ವಜನಿಕರು ಉತ್ಸಾಹದಿಂದ ಭಾಗವಹಿಸಿದರು. ಬೆಳಗ್ಗೆ 6 ಗಂಟೆಗೆ ಆರಂಭವಾದ ಕಾರ್ಯಕ್ರಮದಲ್ಲಿ ಯೋಗದ ಮಹತ್ವ, ದೈನಂದಿನ ಜೀವನದಲ್ಲಿ ಯೋಗಾಭ್ಯಾಸದ ಅಗತ್ಯತೆ ಹಾಗೂ ಆರೋಗ್ಯಕರ ಜೀವನ ಶೈಲಿಯ ಕುರಿತು ವಿಶೇಷವಾಗಿ ತಿಳಿಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಗುರುಮಹಾಂತ ಸ್ವಾಮಿಗಳು ಇಳಕಲ್ರವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀ ಮಹಾಂತೇಶ್ ಗೌಡರ್, ಗೌರವ ಉಪಸ್ಥಿತಿ ಡಾಕ್ಟರ್ ಮಹಾಂತೇಶ್ ಕಡಪಟ್ಟಿ ಹಾಗೂ ಇತರ ಗಣ್ಯರು ಭಾಗವಹಿಸಿ ಯೋಗದ ಮಹತ್ವವನ್ನು ವಿವರಿಸಿದರು. ಯೋಗ ತರಬೇತುದಾರರ ಮಾರ್ಗದರ್ಶನದಲ್ಲಿ ವಿವಿಧ ಯೋಗಾಸನಗಳು ಮತ್ತು ಪ್ರಾಣಾಯಾಮಗಳನ್ನು ಪ್ರದರ್ಶಿಸಲಾಯಿತು. ವಿದ್ಯಾರ್ಥಿಗಳು ಶಿಸ್ತಿನಿಂದ ಯೋಗಾಭ್ಯಾಸ ನಡೆಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಆಡಳಿತಾಧಿಕಾರಿಗಳು, ಸಿಬ್ಬಂದಿ ವರ್ಗ, ಪಾಲಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಮೂಲಕ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಯೋಗದ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂಬ ಸಂದೇಶವನ್ನು ಕಾರ್ಯಕ್ರಮವು ಸಾರಿತು. ಇದನ್ನು ಸ್ಟಾರ್ಟ್ ಮಾಡಿದಾಗ ಬರೀ 177 ರಾಷ್ಟ್ರಗಳು ಇದನ್ನು ಹಾಕ್ಕೊಂಡಿದ್ದು. ಈಗ ಸುಮಾರು 200 ರಾಷ್ಟ್ರಗಳ ಮೇಲೆ ಇವೆಲ್ಲರೂ ತಮ್ಮ ದೇಶದಲ್ಲಿ ಇವನ್ನ ಇವತ್ತು ಆಚರಿಸ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಇವತ್ತಷ್ಟೇ ಯೋಗ ಮಾಡಲಾರ್ದೆ ವರ್ಷ ಪೂರ್ತಿ ಯೋಗ ಮಾಡೋಣ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಆದ್ರೆ ಆ ಪಾಠದಲ್ಲಿ ಇರೋದು ಆರೋಗ್ಯ ಶಿಕ್ಷಣದ ಬಗ್ಗೆ ಪಾಠ ಇರ್ಬೇಕು ನಮ್ಮ ಸಿಲೆಬಸ್ನಲ್ಲಿ. ಆರೋಗ್ಯ ಶಿಕ್ಷಣದ ಬಗ್ಗೆ ಅಂದಾಗ ಮಾತ್ರ ನಮ್ಮ ಜನ ಬಹಳ ಅದನ್ನೇ ಓದ್ತಾರೆ, ಅದನ್ನೇ ಬರೀತಾರೆ, ಅದನ್ನೇ ಪ್ರಾಕ್ಟೀಸಿಗೆ ಬರ್ತೈತಿ. ಹೀಗಾಗಿ ಇವತ್ತಿನ ದಿವಸ ನಾವು ಬದುಕುದ ಬೇರೆ, ಪಾಠದ ಯೋಗ ಬೇರೆ ಇರಬೇಕು. ಹೀಗಾಗಿ ಎಲ್ಲ ಮನುಷ್ಯ ನಿಜವಾಗಿ ಹೆಂಗೆ ಬದುಕಬೇಕು ಈಗ 2 ಕಾಲನ್ನು ತೋರಿಸ್ಬೇಕು. ಇಂತು ಮಾಡುವ ಆಸನದಾಗ ಮೊದಲನೇದಾಗಿ ಥರ್ಡ್ ಆಸನ. ಥರ್ಡ್ ಆಸನ ಏನ್ ಮಾಡ್ಬೇಕಪ್ಪ ಅಂದ್ರೆ 2 ಕಾಲನ್ನು ಜೋಡಿಸ್ಬೇಕು. ನಿಮ್ಮ ಶರೀರ ಏನಿರ್ತದ ಪೂರ ಸ್ಟಿಚ್ ಆಗ್ಬೇಕು ಮ್ಯಾಗ. ಸೊ ಹಾಗೆ 2 ಕೈ ಮುಂತಂಬರೆ ಕತ್ರಿಕೆತೆ ಮಾಡ್ಬೇಕು. ಅರ್ಥ ಆಗುತ್ತೆ. ಇವತ್ತಿನ ದಿವಸ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲು ಯೋಗ ಬಹಳ ಮುಖ್ಯ. ನಾವು ಇವತ್ತು ಒಂದೇ ದಿವಸ ಯೋಗ ಮಾಡಿ ಬಿಡುವುದಿಲ್ಲ. ನಾವು ದಿನಂಪ್ರತಿ ಯೋಗವನ್ನು ಮಾಡ್ಕೊಂತ ಇರ್ಬೇಕು. ಯೋಗ ಬರೀ ಡಿಸೀಸಸ್ ಪ್ರಿವೆಂಟ್ ಮಾಡೋದು ಅಷ್ಟೇ ಅಲ್ಲ, ಅದು ನಮ್ಮನ್ನ ಒಂದು ಪಾಸಿಟಿವ್ ಹೆಲ್ತ್ ಕಡೆ ಕರ್ಕೊಂಡು ಹೋಗುತ್ತೆ. ಕೊನೆಯದಾಗಿ ನಾವು 5 ಮಾತು ಹೇಳ್ಬೇಕಂತ ಮಾಡ್ತೀನಿ. ನಾವು ದಿನ ಈ 5 ವಿಚಾರಗಳನ್ನ ಪಾಲಿಸ್ಬೇಕು. ಒಂದು, ಬ್ಯಾಲೆನ್ಸ್ ಡೈಟ್. ನಮ್ಮ ಸಮತೋಲನವಾದ ಆಹಾರವನ್ನು ನಾವು ಸ್ವೀಕರಿಸಬೇಕು. ಆಮೇಲೆ ದಿನ ಅಟ್ಲೀಸ್ಟ್ ಒಂದು 30 ನಿಮಿಷ ನಾವು ವಾಕಿಂಗ್ ಮಾಡಬೇಕು.
ಆ ವಾಕಿಂಗ್ ಜೊತೆ ಸ್ವಲ್ಪ ಯೋಗ, ಪ್ರಾಣಾಯಾಮ, ಮೆಡಿಟೇಷನ್, ಆಮೇಲೆ ಒಂದು 10 ಸೂರ್ಯ ನಮಸ್ಕಾರ ಮಾಡುವಂತ ಒಂದು ಪರಿಪಾಠವನ್ನು ನಾವು ಹಾಕೋಬೇಕಾಗಿದೆ. ಅದ್ರ ಜೊತೆ ದಿನಕ್ಕೆ ಕಡಿಮೆ ಅಂದ್ರೆ 7 ರಿಂದ 8 ತಾಸು ನಿದ್ದೆ. ನಮ್ಮ ದೇಹಕ್ಕೆ ಎಷ್ಟು ಕೆಲಸ ಮುಖ್ಯನೋ ಅಷ್ಟು ವಿಶ್ರಾಂತಿನೂ ಬಹಳ ಮುಖ್ಯ ಇದೆ. 40 ವರ್ಷ ಅಂದ್ರೆ 16 ವರ್ಷ ಹುಡುಗಿದ್ದಂಗೆ ಇರ್ತಾರೆ, ಅಷ್ಟು ಆಕ್ಟಿವ್ ಆಗಿರ್ತಾರೆ. ಉಂಡದ್ದೆಲ್ಲ ಪಚನ ಆಗತ್ತೆ, ಉಣ್ಬೇಕು ಅಂತ ಅನಿಸ್ತದೆ ನಮಗೆ. ಹೊಟ್ಟೆ ತುಂಬ ಉಣ್ಬೇಕು, ಇನ್ನೂ ಉಣ್ಬೇಕು ಅನಿಸ್ತೈತೆ. ಉಂಡ್ರೆ ಅಂತಲೇ ಹೊಟ್ಟೆ ಉಬ್ಬಿ ನಿಂತು ಬಿಡತ್ತೆ, ತ್ರಾಸ ಭಾಳ ಆಗತ್ತೆ, ಯಾಕಂದ್ರೆ ಪಚನ ಆಗಂಗಿಲ್ಲ. ಅದಕ್ಕೆ ನಾವು ಉಂಡದ್ದೆಲ್ಲ ಪಚನ ಆಗ್ಬೇಕಾಗಿತ್ತಂದ್ರೆ ಈ ರೀತಿ ಎಲ್ಲ ದಿನಚರಿ ನಾವು ಇರಬೇಕು. ಹೀಗೆ ದಿನಚರಿ ಇತ್ತಂದ್ರೆ ಖಂಡಿತವಾಗಿ ಕೂಡ ಮನುಷ್ಯನಿಗೆ ವಯಸ್ಸಾಗಿದ್ದೇ ಗೊತ್ತಾಗಂಗಿಲ್ಲ. 60 ಆದ್ರೂ 16 ವರ್ಷದಂಗೆ ಇರ್ತಾರೆ, 70 ಆದ್ರೂ 17 ವರ್ಷದಂಗೆ ಇರ್ತಾರೆ. ಅಷ್ಟು ಲವಲವಿಕೆ ಚಟುವಟಿಕೆಯಿಂದ ಇರ್ತಾರೆ. ಜಗತ್ತಿನಲ್ಲಿ ಏನಾದರೂ ಬಹುದೊಡ್ಡ ಸಂಪತ್ತು, ನಮ್ಮನ್ನು ಸುಖವಾಗಿರ್ಬೇಕಾದದ್ದು, ನಮ್ಮನ್ನು ಸಂತೋಷವಾಗಿರ್ಬೇಕಾದದ್ದು ಏನಾದ್ರೆ ಆರೋಗ್ಯ ಒಂದೇ. ಆರೋಗ್ಯದ ಮಹತ್ವ ಯಾವಾಗ ಗೊತ್ತಾಗತ್ತೆ ಅಂದ್ರೆ ಆರೋಗ್ಯ ಕೆಟ್ಟಾಗ ಗೊತ್ತಾಗುತ್ತೆ. ತಲೆ ನೋವು ಬರ್ತೈತೆ, ಒಂದು ತಲೆ ನೋವು ಬಂತಂದ್ರೆ ನಾನು ಏನಂತ ಹೇಳಿದ್ರೆ ಅಪ್ಪ ಈ ಜನ್ಮನ ಸಾಕಿ ಎಲ್ಲರೂ ಮುಗಿತು ಸತ್ತು ಹೋಗಿ ನಾನು ಹೇಳೋದು. ಅಷ್ಟು ಕೆಟ್ಟ ತಲೆ ನೋವು ಬರ್ತೈತೆ. ಆ ತಲೆ ನೋವು ಬಂದಾಗ ನಮಗೆ ತಲೆ ಇದ್ದನು ಗೊತ್ತಾಗುತ್ತೆ. ಅಲ್ಲಿ ಮಟ್ಟ ನಮಗೆ ತಲೆ ಇದ್ದನು ಗೊತ್ತಾಗಂಗಿಲ್ಲ. ಹೊಟ್ಟೆ ನೋವು ಬಂದಾಗ ಹೊಟ್ಟೆ ಇದ್ದನು ಗೊತ್ತಾಗುತ್ತೆ. ಯಪ್ಪ ಇನ್ನೇನು ತಿನ್ನಬಾರ್ದು, ಕರದ ಮೆಣಸಿನಕಾಯಿ ತಿನ್ನಬಾರ್ದು, ಅದನ್ನು ತಿನ್ನಬಾರ್ದು ಅಂತ ಎಲ್ಲ ಮಾಡ್ತೀವಿ. ಮತ್ತೆ ಕರ್ಪಟ್ ಆಗ್ತದೆ ದವಾಖಾನೆ ಆರೋಗ್ಯವನ್ನು ಮತ್ತೆ ತಿನ್ನೋಣ ಅನ್ನಿಸ್ತದೆ. ಈಗ ಆರೋಗ್ಯ ಅನ್ನೋದೇನಿದೆಯಲ್ಲ, ಆರೋಗ್ಯ ಕೆಟ್ಟಾಗ ಆರೋಗ್ಯದ ಮಹಿಮೆ ಗೊತ್ತಾಗತ್ತೆ. ಅದಕ್ಕಾಗಿ ಆರೋಗ್ಯ ಕೆಡಿಸ್ಕೊಳ್ಳಾರ್ದಂಗನೆ ಎಲ್ಲ ನಾವು ಆರೋಗ್ಯಪೂರ್ಣವಾದಂಥ ಶಿಕ್ಷಣವನ್ನು ಪಡೆದು ಆರೋಗ್ಯದ ಬಗ್ಗೆನೇ ಶಿಕ್ಷಣ ಪಡಿಬೇಕು. ಈ